ಇಕ್ಷ್ವಾಕುವಂಶೇ ಪ್ರಭೋ ಶ್ರೀರಾಮನಾಮೋ ಜನೋಶ್ರುತೌ. ನಮಸ್ಕಾರ ಸ್ನೇಹಿತರೆ, ನಾನು ಸಂಜನಾ. ಇದು ಸಂಜನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಫ್ರೆಂಡ್ಸ್, ನನ್ನೆಲ್ಲ ವಿಡಿಯೋಗಳನ್ನು ನೀವು ನೋಡ್ತಾ ಇದ್ದೀರಾ. ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ. ಅದು ನನಗೆ ಬಹಳ ಖುಷಿ ಕೊಡುವಂಥದ್ದು. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಹೀಗೆ ಇರಲಿ, ಮುಂದೆ ಕೂಡ ಹೀಗೆ ಮಾಡಿ ಅಂತ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ, ನಾನು ಇವತ್ತಿನ ಈ ವಿಡಿಯೋದಲ್ಲಿ ಒಂದು ವಿಶೇಷವಾದ ವಿಭಿನ್ನವಾದ ವಿಷಯದೊಂದಿಗೆ ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಬಂದಿದ್ದೇನೆ. ಫ್ರೆಂಡ್ಸ್, ಜನವರಿ 22 ಅಲ್ವಾ? ಏನು ವಿಶೇಷ ಹೇಳಿ? ಎಸ್, ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠೆ ಆಯಿತು ಅಲ್ವಾ? ನಿಮಗೆ ಭಾರತದಾದ್ಯಂತ, ಇವನ್ ವಿಶ್ವದಾದ್ಯಂತ ಈ ಆಚರಣೆಯನ್ನ ಬಹಳ ಬಹಳ ವಿಜೃಂಭಣೆಯಿಂದ ಎಲ್ಲರ ಮನೆಯಲ್ಲಿ ಕೂಡ ಆಚರಿಸ್ಕೊಂಡ್ವಿ. ನಾವು ಕೂಡ ಆಚರಿಸ್ಕೊಂಡ್ವಿ, ನೀವು ಕೂಡ ಆಚರಿಸ್ಕೊಂಡ್ವಿ. ಸೊ ಆಲ್ಮೋಸ್ಟ್ ಆಲ್ ಎಷ್ಟು ಜನ ನೀವೆಲ್ಲ ಅಯೋಧ್ಯೆಗೆ ಹೋಗಿದ್ದೀರೋ ನನಗೆ ಗೊತ್ತಿಲ್ಲ, ಬಟ್ ನಾನಂತೂ ಹೋಗಲಿಲ್ಲ. ಬಟ್ ನನ್ನ ಮನೆಗೆ ಈ ರಾಮ ಬಂದಾಯಿತು. ನನಗೆ ಇದು ಬಹಳ ಖುಷಿ ಕೊಟ್ಟಿದೆ. ಹಿಂದೆ ಒಂದು ನಾನು ವಿಡಿಯೋ ಒಂದು ಹಾಕಿದ್ದೆ, ಶಾರ್ಟ್ಸ್ ಕೂಡ ಹಾಕಿದೆ. ಸೊ ಇದು ನನಗೆ ಹೇಗೆ ಬಂತು ಅಂತ ನೀವು ಕೇಳಿದ್ರೆ, ಇದು ನನಗೆ ನಾನೊಂದು ಫೈನಾನ್ಸ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಸೊ ಅದರಲ್ಲಿ ನನಗೆ ಕೊಟ್ಟರು ಇದನ್ನ. ಈ ಪ್ರಭು ಶ್ರೀರಾಮಚಂದ್ರನೇ ಮನೆಗೆ ಬಂದಷ್ಟು ಖುಷಿ. ನನಗೆ ಅಯೋಧ್ಯೆಗೆ ಹೋದಷ್ಟೇ ಖುಷಿ ಆಯ್ತು ನನಗೆ. ಎಸ್, ಪ್ರಭು ಶ್ರೀರಾಮಚಂದ್ರ ಅಂದ ತಕ್ಷಣ ನನಗೆ ನೆನಪಿ ಬರೋದು ಅವರ ವಂಶಾವಳಿ ಅಲ್ವಾ ಸ್ನೇಹಿತರೆ? ಹೆಚ್ಚು ಅಂದ್ರೆ ನಾವು ಶ್ರೀರಾಮನ ತಂದೆ ದಶರಥ ಅಂತ ಹೇಳ್ತೀವಿ. ಅವನ ತಂದೆ ಸ್ವಲ್ಪ ಯೋಚನೆ ಮಾಡಿದಾಗ ಅಜ ಅಂತ ಹೇಳ್ಬೋದು ಅಷ್ಟೇ. ಬಟ್ ಅವರ ತಂದೆ ಅಲ್ಲ, ಅವರ ವಂಶಾವಳಿ ಎಲ್ಲ ಗೊತ್ತಿದೆಯಾ ನಮಗೇನಾದ್ರು? ಇಲ್ಲಾಂದ್ರೆ ಒಂದು ಕಮೆಂಟ್ ಮಾಡಿ ನನಗೆ. ಸ್ನೇಹಿತರೆ, ನಾನು ಒಂದು 10 ವರ್ಷದ ಹಿಂದೆ MA ಇನ್ ಹಿಸ್ಟ್ರಿ ಮಾಡಿದ್ದೆ. MA ಇನ್ ಹಿಸ್ಟ್ರಿದಲ್ಲಿ ನಮಗೆ ಬೇರೆ ಬೇರೆ ಎಲ್ಲರದ್ದು ವಂಶಾವಳಿ ಗೊತ್ತಿರ್ತದೆ. ಇವನ್ನ ದೆಹಲಿ, ಇನ್ನು ಭಾರತದಲ್ಲಿ ಆದರೆ ದೆಹಲಿ ಸುಲ್ತಾನರಂತೆ, ಯಾರ್ದು ಮೊಘಲ್ಸ್ದಂತೆ, ನಮಗೆ ಭಾರತವನ್ನು ಆಕ್ರಮಣ ಮಾಡಿ ಇಲ್ಲಿಂದ ದೋಚಿಕೊಂಡು ಹೋದವರ ಹೆಸರುಗಳನ್ನು ನಾವು ಇತಿಹಾಸದಲ್ಲಿ ಓದಿದ್ವಿ. ಮಾಡಿದಾರೋ ಬಿಟ್ಟಿದ್ದಾರೋ ನಮಗೆಲ್ಲ ಗೊತ್ತೇ ಇದೆ ಅವ್ರ ಸಾಧನೆ. ಅಷ್ಟೇ ಅಲ್ಲ, ನಾವು ಹಿಸ್ಟ್ರಿ MA ಇನ್ ಹಿಸ್ಟ್ರಿ ಓದುವಾಗ ನಮ್ಮ ಈ ಭರತ ಭೂಮಿಯಲ್ಲಿ ಆಳಿದ ಗ್ರೇಟೆಸ್ಟ್ ರಾಜರುಗಳಿಗಿಂತ ಇನ್ನು ಬೇರೆ ಬೇರೆ ವಿದೇಶದಲ್ಲಿರುವ, ಅಂದರೆ ಬೇರೆ ಬೇರೆ ಕಂಟ್ರಿಯ, ಜರ್ಮನಿದು, ಜಪಾನದು, ಆಮೇಲೆ ಚೈನಾ, ಹೀಗೆ ಬೇರೆ ಬೇರೆ ಹಿಸ್ಟ್ರಿಗಳನ್ನ ನಾವು, ಇತಿಹಾಸವನ್ನ ನಾವು ಅನಿವಾರ್ಯವಾಗಿ ಓದಬೇಕಾಗುತ್ತೆ. ಬೇರೆ ಬೇರೆ ಇತಿಹಾಸರನ್ನ ನಾವು ಓದಿದೆ ನಾನು. ಬಟ್ ನಮ್ಮ ಭರತ ಭೂಮಿಯಲ್ಲಿ ಆಗಿ ಹೋದಂತ ಪ್ರಭು ಶ್ರೀರಾಮಚಂದ್ರನ ವಂಶಾವಳಿಯನ್ನು ಬಹುಶಃ ನಮಗೆ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ಇಲ್ಲೋ ಕೆಲವು ಜನಗೆ ಮಾತ್ರ ಗೊತ್ತಿದೆ. ಸೊ ಅಂತ ಒಂದು ವಿಷಯವನ್ನ ಇಟ್ಕೊಂಡು ಇವತ್ತು ನಾನು ಪ್ರಭು ಶ್ರೀರಾಮಚಂದ್ರ ವಂಶದಲ್ಲಿ ಆಳಿದ ರಾಜರುಗಳ ಹೆಸರುಗಳನ್ನು ಹೇಳುವ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ವಿಡಿಯೋವನ್ನ ನೀವೆಲ್ಲರೂ ನೋಡ್ತಾ ಇದ್ದೀರಾ ಅನ್ಕೊಂಡಿದ್ದೇನೆ. ಹಾಗೆ ನಿಮ್ಮ ಒಂದು ಲೈಕ್ ಇರಲಿ, ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆ ಗೊತ್ತಿಲ್ವಾ ಇದನ್ನ ಖಂಡಿತ ಶೇರ್ ಮಾಡಿ. ಇವತ್ತಿನ ಮಕ್ಕಳಿಗೆ ಇದನ್ನ ಖಂಡಿತ ಕಲಿಸಿ. ಪ್ರಭು ಶ್ರೀರಾಮಚಂದ್ರನ ವಂಶಾವಳಿಯ ಹೆಸರುಗಳನ್ನು ಹೇಳುವ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ನೀವು ಕಲೀರಿ ಮತ್ತು ಮಕ್ಕಳಿಗೂ ಕಲಿಸಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡುವ. ಸ್ನೇಹಿತರೆ, ಹಾಗೆ ಇವತ್ತು ನಾನು ಪ್ರಭು ಶ್ರೀರಾಮಚಂದ್ರನ ವಂಶಾವಳಿಯ ಹೆಸರುಗಳು ಹೀಗಿವೆ, ಕೇಳಿ. ಶ್ರೀರಾಮನ ವಂಶ ಅಂದ್ರೆ ಅದು ಶ್ರೀಹರಿಯ ವಂಶ. ಶ್ರೀಹರಿಯ ಅಂಶನೇ ಶ್ರೀರಾಮ ಆಗಿದ್ದು. ಹಾಗಾಗಿ ಭಗವಂತ ಶ್ರೀಹರಿಯಿಂದನೇ ನಾವು ವಂಶಾವಳಿಯನ್ನ ಹೇಳ್ತಾ ಬರೋಣ ಅಲ್ವಾ? ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿಯ ಮಗ ಕಶ್ಯಪನ ಮಗ ಸೂರ್ಯನ ಮಗ ಮನುವಿನ ಮಗ ಇಕ್ಷ್ವಾಕುವನ ಮಗ ಕುಕ್ಷಿಯ ಮಗ ವಿಕುಕ್ಷಿಯ ಮಗ ಬಾಣನ ಮಗ ಅನುರಣ್ಯನ ಮಗ ಪೃಥುವಿನ ಮಗ ತ್ರಿಶಂಕುವಿನ ಮಗ ದುಂದುಮಾರನ ಮಗ ಮಾಂಧಾತನ ಮಗ ಸುಸಂಧಿಯ ಮಗ ಧ್ರುವಸಂಧಿಯ ಮಗ ಭರತನ ಮಗ ಅಶಿತನ ಮಗ ಸಗರನ ಮಗ ಅಸಮಂಜಸ ಮಗ ಅಶ್ವಂತನ ಮಗ ದಿಲೀಪನ ಮಗ ಭಗೀರಥನ ಮಗ ಕುಕುತ್ಸಿನ ಮಗ ರಘುವಿನ ಮಗ ಪ್ರವರ್ಧನ ಮಗ ಶಂಕುವಿನ ಮಗ
ಸುದರ್ಶನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರುವಿನ ಮಗ ಪ್ರಶಿಷ್ಯಕ, ಪ್ರಶಿಷ್ಯಕನ ಮಗ ಅಂಬರೀಷ, ಅಂಬರೀಷನ ಮಗ ನಹುಷ, ನಹುಷನ ಮಗ ಯಯಾತಿ, ಯಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗ ಪ್ರಭು ಶ್ರೀರಾಮಚಂದ್ರ, ಶ್ರೀರಾಮಚಂದ್ರನ ಮಕ್ಕಳೇ ಲವಕುಶರು. ಇಲ್ಲಿಗೆ ಶ್ರೀರಾಮಚಂದ್ರನ ವಂಶಾವಳಿ ಕೊನೆ ಆಗ್ತಾ ಇದೆ. ಅಂದರೆ ಕೆಲವು ಸಂದರ್ಭದಲ್ಲಿ ಶ್ರೀರಾಮನ ವಂಶ ಯಾವುದು ಅಂತ ಕೇಳಿದರೆ ರಘುವಂಶ ಅಂತ ಹೇಳ್ತೀವಿ, ಅಥವಾ ಇಕ್ಷ್ವಾಕು ವಂಶ ಅಂತ ಹೇಳ್ತೀವಿ, ಅಥವಾ ಸೂರ್ಯವಂಶ ಅಂತ ಹೇಳ್ತೀವಿ. ಆ ಕಾಲಘಟ್ಟದಲ್ಲಿ ಆ ರಾಜರು ತುಂಬ ಪ್ರಸಿದ್ಧಿ ಆಗಿದ್ರು. ಇವನ್ ದಿಲೀಪ, ರಘು, ಇಕ್ಷ್ವಾಕು, ಸೂರ್ಯವಂಶ ಈಗೆಲ್ಲ ಹೇಳ್ತೀವಲ್ಲ. ಸೊ ಆ ರಾಜರುಗಳು ಆ ಕಾಲಘಟ್ಟದಲ್ಲಿ ತುಂಬ ಪ್ರಸಿದ್ಧರಾಗಿದ್ರು. ಹಾಗಾಗಿ ಅವರ ವಂಶಾವಳಿಯನ್ನ ಸೂರ್ಯವಂಶ ಅಂತ ಹೇಳ್ಬೋದು, ಇಕ್ಷ್ವಾಕು ವಂಶ ಅಂತ ಹೇಳ್ಬೋದು, ಮನುವಂಶ ಅಂತ ಹೇಳ್ಬೋದು, ಹೀಗೆಲ್ಲ ಹೇಳ್ಬೋದು. ಸೊ ಪ್ರಭು ಶ್ರೀರಾಮಚಂದ್ರನ ವಂಶ ಅಂದರೆ ಲವಕುಶರ ನಂತರ ತ್ರೇತಾಯುಗ ಕೊನೆಯಾಯಿತು. ಕೇಳಿದ್ರಲ್ಲ ಸ್ನೇಹಿತರೆ, ಹೇಗೆ ಅನ್ನಿಸ್ತು? ನಾವು ನಮ್ಮ ಪ್ರೈಮರಿ ಸ್ಕೂಲಲ್ಲಿ ಅಥವಾ ಹೈಸ್ಕೂಲಲ್ಲಿ ಸಾಮಾಜಿಕ ವಿಜ್ಞಾನದಲ್ಲಿ, ಇತಿಹಾಸದಲ್ಲಿ ಯಾರ್ಯಾರ್ದೋ ಹಿಸ್ಟ್ರಿಯನ್ನು ಓದ್ಬಿಟ್ವಿ, ಬೇಕಾಗಿಯೋ ಬೇಡಾದೆಯೋ. ಒಂದು ದೆಹಲಿ ಸುಲ್ತಾನ್ ಇರ್ಬೋದು, ಹುಮಾಯೂನ್ ಸಾಂಗ್ ಅಂತೆ, ಅಕ್ಬರ್ ಅಂತೆ, ಶಹಜಾನ್ ಅಂತೆ, ಔರಂಗಜೇಬ್, ಅವರದೆಲ್ಲ ನೆನ್ಪಿಟ್ಕೊಳ್ಳೋ ಅನಿವಾರ್ಯತೆ. ಯಾಕೆ, ಏನು ಸಾಧನೆ ಮಾಡಿದ್ರು ಅಂತ ಎಲ್ಲರಿಗೂ ಗೊತ್ತೇ ಇದೆ. ಅದು ಬಿಟ್ಟು ಇದು ಒಂದು ನೀವು ಕಲಿಸಿರಿ ಅಂತ ನಿಮಗೆ ಕೇಳ್ಕೊಳ್ತಾ ಬನ್ನಿ, ಒಂದು ಸಾಂಗ್ ಹೇಳ್ತೀನಿ. ಸ್ನೇಹಿತರೆ, ರಾಮನಿಗೋಸ್ಕರ ಒಂದು ಚಿಕ್ಕ ಪದ್ಯವನ್ನು ನಾನು ಹಾಡ್ತಾ ಇದ್ದೇನೆ. ಫ್ರೆಂಡ್ಸ್, ನಾನೇನು ಪ್ರೊಫೆಷ್ನಲ್ ಸಿಂಗರ್ ಅಲ್ಲ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ರಾಮ 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 ರಾಮ, ನಿನ್ನಿಷ್ಟದಂತೆಲ್ಲ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ಎನಗೆ ರಾಮ. ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ. ರಘುರಾಮ 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 ರಾಮ, ರಘುರಾಮ 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 ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ರಾಮ 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 ರಾಮ. ಜೈ ಶ್ರೀರಾಮ್. ಸ್ನೇಹಿತರೆ, ಈ ಎಲ್ಲ ವಿಷಯಗಳನ್ನು ತಿಳ್ಕೊಂಡ್ರಲ್ಲ, ರಾಮನ ವಂಶದ ಹೆಸರುಗಳನ್ನು. ಸ್ನೇಹಿತರೆ, ನಾನು ಇದೇನೋ ಹೆಚ್ಚು ದಿನ ನೋಡಲಿಲ್ಲ, ನಾನು ಒಂದು 3-4 ದಿನದ ಹಿಂದೆ ನೋಡಿದೆ. ನನಗೆ ಅದನ್ನು ತಿಳ್ಕೋಬೇಕಾಗಿತ್ತು, ಅವರದ ವಂಶದ ಹೆಸರುಗಳನ್ನು. ಸೊ ನಾನು ಕಲಿತುಕೊಂಡೆ. ಸ್ನೇಹಿತರೆ, ನೀವು ಕೂಡ ಪ್ರಯತ್ನ ಮಾಡಿ ಮಕ್ಕಳಿಗೆ ಕಲಿಸಿ ಅಂತ ಹೇಳ್ತಾ, ಮುಂದಿನ ಒಂದು ವಿಶೇಷವಾದ ವಿಭಿನ್ನವಾದ ವಿಷಯದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ ಹೇಳಿ. ಜೈ ಶ್ರೀರಾಮ್.